ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಬಂದೇ ಇಲ್ವಲ್ಲ, ಏನು ಮಾಡ್ತಿದ್ದಾಳೆ ಇವಳು ಅಂತ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಈ ಕಡೆಗೆ ಮೋನಿಕಾಂಗೂ ಕೂಡ ಎಂಗೇಜ್ಮೆಂಟ್ ನಡೀತಾ ಇರುತ್ತೆ. ಆವಾಗ ಹುಡುಗನ ಕಡೆಯವರೆಲ್ಲ ಟೆನ್ಷನ್ ಆಗಿರ್ತಾರೆ. ಇದೇನಪ್ಪ ಹುಡುಗಿ ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ, ಹುಡುಗಿ ಏನು ಮಾಡ್ತಿದ್ದಾಳೋ ಅಂತ ಬಗ್ಗಿ ನೋಡ್ತಾ ಇರ್ತಾನೆ. ಆವಾಗ ಎಲ್ಲರೂ ಕೂಡ ಏನು ಹುಡುಗಿ ಬಂದಿಲ್ಲ ಅಂತ ಫುಲ್ಲು ಟೆನ್ಷನ್ ಆಗಿದ್ದೀರಾ, ಹುಡುಗಿ ಬರ್ತಾಳೆ ಅಂದ್ಕೊಂಡು ಫುಲ್ಲು ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ. ಹಾಗೆ ಕೂಡ ನಮ್ಮ ಹುಡುಗಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಏನು ಮಾಡೋದು ಅಂತ ಹೇಳೇ ಬಿಡ್ತಾರೆ. ಆವಾಗ ಅವ್ರು ಕೇಳಿದ್ರಾ ನೀನು ಸುಮ್ಮನೆ ಇರ್ತೀಯಾ ಅಂತ ಕಾಂತವ್ರ ಅಕ್ಕ ರೇಗೆ ಬಿಡ್ತಾರೆ. ಅದು ನೋಡಿದ್ರೆ ಸರಿ ಬಿಡಿ ನಾವೇ ಕಳಿಸ್ಕೊಡ್ತೀವಿ, ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದ್ಕೊಂಡು ಅವರು ಕೂಡ ಒಪ್ಕೊಬಿಡ್ತಾರೆ. ಫುಲ್ಲು ಖುಷಿ ಪಟ್ಬಿಡ್ತಾರೆ. ಹಾಗೆ ಕೂಡ ನೀವು ಡಾಕ್ಟ್ರ್ ಆಗಿದ್ದೀರಲ್ವಾ, ಸಂಬಳ ಗಿಂಬಳ ಜೋರ ಬರ್ತಿದ್ಯಾ ಅಂತ ಕೇಳ್ತಾರೆ. ಹೌದು ನಂಗೆ ಸಂಬಳ ಎಲ್ಲ ಚೆನ್ನಾಗೇ ಬರ್ತಿದೆ ಅಂತ ಕೂಡ ಹೇಳ್ತಾರೆ. ಈ ಕಡೆಗೆ ಗೌರಿ ಕಾಣ್ತಿರ್ವಲ್ಲ, ಏನು ಮಾಡೋದು ಅಂತ ವಿವೇಕ್ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಅದೇ ಟೆನ್ಷನಲ್ಲಿ ಹೂನಾರ ತೊಗೊಂಡು ಬಾ ಅಂತ ಕಳಿಸ್ತಾರೆ. ಆವಾಗ ವಿವೇಕ್ ಹೂನಾರ ತೊಗೊಬರೋಕ್ಕೆ ಗೌರಿ ಹೂನಾರ ಬೇಕು ಅಂದ್ಕೊಂಡು ಅವಳು ಕನ್ವರ್ಕಿಲ್ಲೇ ಇರ್ತಾನೆ. ಆವಾಗ ಎಲ್ಲರೂ ಕೂಡ ಇದೇನು ನಾನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಲ್ಲ ಅವಳ ಬಗ್ಗೆ, ನಿಜವಾಗ್ಲೂ ಅವಳನ್ನ ಮಿಸ್ಸಿಂಗ್ ಅನಿಸ್ತಿದ್ಯಾ ನನಗೆ, ಏನು ಮಾಡೋದು ಅಂತ ಕೂಡ ಟೆನ್ಷನ್ ಆಗಿರ್ತಾನೆ. ಇದೇನು ಮಾಡೋದು ಈಗ, ಎಲ್ಲಿಗೋದ್ಲಪ್ಪ ಇವಳು, ಎಷ್ಟೊತ್ತು ಬರ್ತಾಳಪ್ಪ ಅಂದ್ಕೊಂಡು. ಹಾಗೆ ಕೂಡ ಚಂಚಲ್ ಅವರು ಕೂಡ ಗೌರಿ ಕಾಣ್ತಾನೆ ಇಲ್ವಲ್ಲ, ಎಲ್ಗೋದ್ಲು ಅಂತ ಕೂಡ ಎಲ್ಲರನ್ನು ಕೇಳಿಬಿಡ್ತಾರೆ. ಅವಾಗ ಹೌದು ಗೌರಿ ಎಲ್ಗೋದ್ರು ಅಂತ ಎಲ್ಲರೂ ಒಂದು ಪ್ರಶ್ನೆ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಹೌದು ಗೌರಿ ಎಲ್ಗೋದ್ಲು ವಿವೇಕ್ ಅಂತ ಕೇಳ್ತಾರೆ. ಅವಳೇನು ಹೊಸ್ತಲ್ವಲ್ಲ ಈಗ ಯಾಮಾರಿಸ್ಕೊಂಡು ಈ ಥರ ಹೋಗೋದು ಅಂತ ಕೂಡ ಚಂಚಲನ್ನೇ ಹೇಳಿಬಿಡ್ತಾಳೆ. ಆವಾಗ ಏನು ಹೇಳ್ತಿದ್ದೀರಾ, ಯಾಮಾರಿಸಿ ಕಾಣೆ ಆಗೋದಾ ಅಂತ. ಅದಕ್ಕೆ ಇಲ್ಲ ಗೌರಿನ ನಾನೇ ಸ್ವಲ್ಪ ಹೊರಗಡೆ ಕಳಿಸ್ದೆ ಅಂತ ವಿವೇಕ್ ಒಪ್ಕೊತಾನೆ. ಏನು ಹೊರಗಡೆ ಕಳಿಸ್ತಾ, ಯಾಕೋ ಇಷ್ಟೊಂದು ಜನ ಇದ್ದಾರೆ, ಯಾರನ್ನಾರು ಕಳಿಸ್ಬೋದಲ್ವಾ ಅಂತ ಹೇಳ್ತಾರೆ. ಇಲ್ಲ ಅವಳು ಖುದ್ದಾಗಿ ಅವಳನ್ನ ಸೆಲೆಕ್ಷನ್ ಮಾಡ್ಕೊಬರ್ಬೇಕು, ಈ ಎಂಗೇಜ್ಮೆಂಟ್ಗೆ ಸಂಬಂಧಿಸಿದ್ದೇನೋ ಮಿಸ್ ಆಗಿದೆ ಅದಕ್ಕೋಸ್ಕರ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಜೊತೆಲಿ ಯಾರಾದರೂ ಹೋಗಿದ್ದಾರಾ, ಶ್ಯಾಮ್ ಹೋಗಿದ್ದಾನಾ, ಶ್ಯಾಮ್ ಆದರೂ ಕಳಿಸ್ಬೇಕಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಹೌದು ಶ್ಯಾಮ್ ಹೋಗಿದ್ದಾನೆ ಅನಿಸುತ್ತೆ, ಏನೋ ಅನಿಸುತ್ತಾ ನಿಮಗೆ ಅದು ಗೊತ್ತಿಲ್ವೇನೋ ಅಂದ್ಕೊಂಡು ಎಲ್ಲರೂ ಕೂಡ ಬೈತಾ ಇರ್ತಾರೆ. ಹೌದು ಗೌರಿ ಮಿಸ್ ಆಗಿದ್ದಾಳೆ, ಈಗ ಏನು ಮಾಡೋದು, ಗೌರಿನ ಆದಷ್ಟು ಬೇಗ ಕರೆಸು ಅಂತ ಎಲ್ಲರೂ ಹೇಳ್ಕೊಂಡು ಸರಿ ಬಿಟ್ಟಾಕಿ ಎಂಗೇಜ್ಮೆಂಟ್ ಕಡೆ ನೋಡೋಣ ಅಂದ್ಕೊಂಡು ಎಲ್ಲರೂ ಕೂಡ ಎಂಗೇಜ್ಮೆಂಟ್ ಮಾಡ್ತಿರ್ತಾರೆ. ಈ ಮೋನಿಕಾ ನೋಡಿದ್ರೆ ಅಯ್ಯೋ ಏನು ಮಾಡೋದು, ನಾನು ಅನಿಕೇತ್ನ ನಾನು ತುಂಬ ಇಷ್ಟಪಟ್ಟಿದ್ದೀನಿ, ಆದರೆ ಅನಿಕೇತ್ ನಿಜವಾಗ್ಲೂ ಬೇರೆ ಜೊತೆ ಎಂಗೇಜ್ಮೆಂಟ್ ನಡೀತಿದೆಯಾ, ಇಲ್ಲ ನಾನು ಇಲ್ಲಿಂದ ಹೋಗಲೇಬೇಕು, ಆದರೆ ಏನು ಮಾಡೋದು, ನನ್ನ ಎಂಗೇಜ್ಮೆಂಟ್ ಕೂಡ ಇವತ್ತೇ ಬಿದ್ದಿದೆ, ನಾನು ಇಲ್ಲಿಂದ ಯಾವ ಥರ ಮಿಸ್ ಆಗೋದು, ಅಕಸ್ಮಾತ್ ಮಿಸ್ ಆಗಿ ಏನಾದರೂ ನಾನು ಹೊರಗಡೆ ಕಾಲಿಟ್ಬಿಟ್ರೆ ನಮ್ಮಮ್ಮ ನನ್ನ ಸಾಯಿಸೇ ಬಿಡ್ತಾರೆ, ಕಾಲೇ ಮುರಿದು ಬಿಡ್ತಾರೆ, ಏನು ಮಾಡೋದು ಅಂತ ಈ ಕಡೆಗೆ ಅನಿಕೇತ್ ಯೋಚನೆಯಲ್ಲೇ ಈ ಕಡೆಗೆ ಮೋನಿಕಾ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಈ ಕಡೆಗೆ ಅನಿಕೇತ್ ಕೂಡ ಅವ್ನು ಚಮಕ್ ತೋರಿಸ್ತಿರ್ತಾನೆ, ಅಂದರೆ ಹುಡುಗಿನ ಸೂಪರಾಗಿ ಕಾಣ್ತಿದ್ಯಾ ನೀನು, ಗಾರ್ಜಿಯಸ್ಸಾಗಿ ಕಾಣ್ತಿದ್ಯಾ ಅಂತ ಕೂಡ. ಹಾಗೆ ಎಲ್ಲರೂ ಗೌರಿ ಕಾಣ್ತಿಲ್ಲ ಅಂದಷ್ಟೇಗೆ ಅನಿಕೇತ್ಗೆ ಫುಲ್ಲು ಟೆನ್ಷನ್ ಆಗೋಗುತ್ತೆ. ಹಾಗಾದರೆ ಅವಳು ಎಲ್ಲೋದ್ಲು, ಅವಳು ಇಷ್ಟೊಂದು ಜನ ಮಧ್ಯೆ ಎಂಗೇಜ್ಮೆಂಟ್ ಬಿಟ್ಟು ಹೋಗಿದ್ದಾಳೆ ಅಂದರೆ ಅಮ್ಮಂಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾಳೆ, ಅವಳು ನಿಜವಾಗ್ಲೂ ಎಲ್ಲರೂ ಹೋಗಿದ್ದಾಳ, ನನಗೆ ಒಂದು ಗೊತ್ತಾಗ್ತಿಲ್ವಲ್ಲ, ನನಗೆ ಏನು ಮಾಡೋದು ಈಗ ಅಂದ್ಕೊಂಡು ಫುಲ್ಲು ಟೆನ್ಷನ್ ಆಗಿರಬೇಕಾದ್ರೆ ವೈಷ್ಣವಿ ಕೂಡ ಕೇಳ್ತಾಳೆ, ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ, ನಿನ್ನ ಮುಖದಲ್ಲಿ ಸ್ವಲ್ಪ ಭಯ ಕಾಣ್ತಿದೆ ಏನು ಅಂತ. ಅದಕ್ಕೆ ಏನೂ ಇಲ್ಲ, ನೀನು ಇಷ್ಟೊಂದು ಸುಂದರವಾಗಿರೋ ಹುಡುಗಿ ಕೂತಿರ್ಬೇಕಾದ್ರೆ ನನ್ನ ಮುಖದಲ್ಲಿ ಯಾಕೆ ಭಯ ಆಗುತ್ತೆ, ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅದು ಬಿಟ್ಟಾಕಿ, ನಾನು ಸ್ವಲ್ಪ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀನಿ, ಆ ಪ್ರೆಸ್ ಮೀಟ್ಗೆ ನೀವೆಲ್ಲರೂ ಬರಬೇಕು ಅಂತ ಹೇಳ್ತಾರೆ. ಸರಿ ಎಲ್ಲರೂ ಬರ್ತೀವಿ ಪ್ರೆಸ್ ಮೀಟ್ಗೆ ಅಂತ ಒಪ್ಕೊತಾರೆ. ಹಾಗೆ ಕೂಡ ಈ ಚಂಚಲ ಪ್ರೆಸ್ ಮೀಟಲ್ಲಿ ಏನೇನು ಮಾತಾಡ್ತಾಳೆ ಅಂದರೆ, ಈ ಕಡೆಗೆ ಪ್ರೆಸ್ ಮೀಟರ್ ಓಪನ್ ಮಾಡ್ಕೊಂಡು ಬರ್ತಾರೆ. ಹಾಗೆ ನೀವು ವೈಷ್ಣವಿಯನ್ನ ಮದುವೆ ಆಗ್ತಿದ್ದೀರಾ ನೀವು, ಸಾವಿರಾರು ಕೋಟಿ ಒಡ್ತಿನ ಮದುವೆ ಆಗ್ತಿದ್ದೀರಾ ನೀವು ಅಂತ ಕೇಳೇ ಬಿಡ್ತಾರೆ. ಈ ಅನಿಕೇತ್ಗೆ ಹೊಳೊಳಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಹಾಗೆ ಕೂಡ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ, ವೈಷ್ಣವಿಯವರು ಆಸ್ತಿ ಎಷ್ಟಿದೆ, ನೀವು ಹಾಗೆ ಕೂಡ ಎಷ್ಟು ಕೋಟಿ ಒಡ್ತಾ ಹಾಕ್ತಿದ್ದೀರಾ ಅಂತ ನಾವು ಕೇಳಬೇಕು ನೀವು ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಆಗ ಅವನಿಗೆ ಇನ್ನೂ ಖುಷಿ ಆಗ್ತಾ ಇರುತ್ತೆ. ಆದರೆ ಅಷ್ಟರಲ್ಲಿ ವಿವೇಕ್ ಅವರ ಅಪ್ಪ ಹೇಳ್ತಾರೆ, ನೋಡಿ ಅದನ್ನು ಈ ಎಂಗೇಜ್ಮೆಂಟಲ್ಲಿ ಕೇಳೋದಾ, ಈ ಎಂಗೇಜ್ಮೆಂಟಲ್ಲಿ ಈ ಥರ ಪ್ರಶ್ನೆ ಕೇಳೋದು ತುಂಬ ತಪ್ಪು ಅನಿಸುತ್ತೆ ನನ್ನ ಪ್ರಕಾರ, ಎಕ್ಸ್ಕ್ಯೂಸ್ ಮೀ ಅಂತ ಹೇಳೇ ಬಿಡ್ತಾರೆ. ಅದಕ್ಕೋಸ್ಕರ ಸರಿ ಆಯಿತು, ಎಂಗೇಜ್ಮೆಂಟ್ ಸಂಬಂಧಿಸಿದಂತೆ ಏನಾದರೂ ಕ್ವಶನ್ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಅಂದ್ಕೊಂಡು ಕ್ವಶನ್ ಕೇಳ್ತಾ ಇರ್ತಾರೆ. ನೋಡಿ ನೀವು ನೋಡಿದ್ರೆ ಕೋಟ್ಯಾಧೀಶ್ವರಿ ಮಗಳನ್ನ ಮದುವೆ ಆಗ್ತಿದ್ದೀರಾ, ಆದರೆ
ಆದರೆ ವಿವೇಕ್ ಸರ್ ನೋಡಿದ್ರೆ ಬಡವ್ರ ಹುಡುಗಿ ಮನೆ ಮದುವೆ ಆಗಿದ್ದಾರೆ. ಈ ಬಡವ್ರ ಮನೆ ಹುಡುಗಿಗೂ ಕೋಟ್ಯಾಧೀಶ್ವರಿ ಹುಡುಗಿಗೂ ಹೊಂದಾಣಿಕೆ ಆಗುತ್ತಾ, ಅವರು ನಿಜವಾಗ್ಲೂ ಹೊಂದಾಣ್ಕೊಂಡು ಹೋಗ್ತಾರಾ ಅಂತ ಕೇಳಿದ ತಕ್ಷಣವೇ ಈ ಸರಿತಾ ಫೇಸಲ್ಲೆಲ್ಲ ಸ್ವಲ್ಪ ಬೇಜಾರಾಗೋಗುತ್ತೆ. ಈಗ ಏನು ಮಾಡೋದು ಅಂತ ಅಷ್ಟೊತ್ತಿಗೆ ಅಲ್ಲಿ ಅವ್ರ ತಾತ ಇರ್ತಾರಲ್ಲ, ಅವ್ರ ತಾತ ಉತ್ತರ ಕೊಡ್ತಾರೆ. ನೋಡಿ, ನಮ್ಮ ಗೌರಿ ಬಡತನದಲ್ಲೇ ಹುಟ್ಟಿರ್ಬೋದು, ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಆದರೆ ಅವಳು ನಂಬಿಕೆ, ಅವಳು ಗುಣವಂತೆ ಯಾರೂ ಕೂಡ ಸಮ ಇಲ್ಲ. ಅವಳನ್ನ ಎಷ್ಟು ಹೊಗಳಿದ್ರೂ ನಮಗೆ ಸಾಕಾಗಲ್ಲ. ಅವಳು ಅಷ್ಟು ಇಂಟ್ರೆಸ್ಟೇಬಲ್ ನಮಗೆ. ಅವಳು ಯಾವುದೇ ಕಾರಣಕ್ಕೂ ಬಡವ್ರ ಮನೆ ಹುಡುಗಿ ಅಂತ ಅನಿಸೇ ಇಲ್ಲ ನಮಗೆ. ಅವಳು ಗುಣವಂತೆ. ಆ ಗುಣನ ನಾವು ಯಾವುದೇ ಕಾರಣಕ್ಕೂ ನಾವು ಪಡ್ಕೊಳಕ್ಕಾಗಲ್ಲ. ಯೋಗ್ಯ ಇರೋರಿಗೆ ಆ ಗುಣ ಬರಲ್ಲ, ಯೋಗ್ಯತೆ ಕೂಡ ಇರೋರಿಗೆ ಗುಣ ಬರುತ್ತೆ ಅಂತ ಅವಳನ್ನು ಹೊಗಳುತ್ತಾರೆ. ಆ ಹೊಗಳುತ್ತಾರೆ ನೋಡಿ ಚಂಚಲ್ಗಂತೂ ಫುಲ್ಲು ಕೋಪ ಬರ್ತಾ ಇರುತ್ತೆ. ಈ ಅನಿಕೇತ್ಗಂತೂ ಫುಲ್ಲು ಭಯ ಆಗ್ತಾ ಇರುತ್ತೆ. ಗೌರಿ ಎಲ್ಗೋದ್ಲು ಅಂತ. ಈ ಕಡೆಗೆ ವಿವೇಕ್ ಅಂತೂ ಭಯ ಆಗೋಗುತ್ತೆ. ಎಲ್ಗೋದ್ಲು ಇವಳು, ಈಗ ಏನು ಮಾಡೋದು ಅಂದ್ಬಿಟ್ಟು ಅವ್ರ ಚಿಕ್ಕಪ್ಪನ ಫೋನ್ ಇಸ್ಕೊತಾನೆ. ಚಿಕ್ಕಪ್ಪನ ಫೋನ್ ಇಸ್ಕೊಂಡು ಎಲ್ಲೋಗಿದ್ಯಾ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ, ನಿನಗೆ ಒಂದು ಫೋನು ಪಿಕ್ ಮಾಡಬೇಕು ಅಂತ ನಿಂಗೆ ಗೊತ್ತಾಗಲ್ವಾ ಅಂತ ಒಂದೇ ಸಮನೆ ಬೈತಾ ಇರ್ತಾನೆ. ಗೌರಿಗೆ ಫುಲ್ಲು ಖುಷಿಯಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇದೇನು ಇಷ್ಟೊಂದು ಬೈತಿದ್ರು, ಥ್ಯಾಂಕ್ಸ್ ಅಂತ ಹೇಳ್ತಿದ್ಯಾ ಅಂತ. ನನ್ನ ಗಂಡ ಇಲ್ಲಿವರೆಗೂ ಅನಿವಾರ್ಯ ಇಲ್ಲದೆ ಹೋದ ಕಾರಣಕ್ಕೆಲ್ಲ ನನಗೆ ಬೈತಿದ್ದ, ಇವತ್ತು ಅನಿವಾರ್ಯ ಇದ್ದು ನನಗೆ ಬೈತಾ ಇದ್ದಾನೆ ಅಂದರೆ ನನಗೆ ಅಷ್ಟೇ ಖುಷಿ ಆಗ್ತಿದೆ. ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ನನಗೆ ಕಾಳಜಿ ತೋರಿಸ್ತಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ಆದಷ್ಟು ಬೇಗ ಬಾ, ಟೇಕ್ ಕೇರ್ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ಈ ಕಡೆಗೆ ಗೌರಿ ಹೋಟೆಲ್ಗೆ ಹೋಗ್ತಾಳೆ. ಹೋಟೆಲ್ಗೆ ಹೋಗ್ಬಿಟ್ಟು ನಿಮಗೆ ಅನಿಕೇತ್ ಗೊತ್ತಾ ಅಂತ ಕೇಳ್ತಾರೆ. ಹೌದು ಗೊತ್ತು ಅಂತ ಹೇಳ್ತಾರೆ. ನಾನು ಅನಿಕೇತ್ ಕಡೆಯಿಂದ ಬಂದಿರೋದು. ಅನಿಕೇತ್ ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ. ವಾರಕ್ಕೊಂದ್ಸಲ ಬರ್ತಾರೆ ಅಂತ ಹೇಳ್ತಾರೆ. ಒಬ್ಬರೇ ಬರ್ತಾರಾ? ಇಲ್ಲ, ಸುಂದರಿದ್ರ ಜೊತೆ ಬರ್ತಾರೆ ಅಂತ ಹೇಳೇ ಬಿಡ್ತಾರೆ. ಹಾಗಾದರೆ ಮೋನಿಕಾನ ಸುಂದರಿ ಜೊತೆ ಬಂದಿದ್ದಾರಲ್ಲ, ಅವರ ಅಕ್ಕ ನಾನು. ಈಗ ನಂಗೆ ಬೇಕಾಗಿರೋದು CCTV ಫುಟೇಜ್ ಬೇಕು, ಅವತ್ತು ಬಂದಿರೋದೆಲ್ಲ CCTV ಫುಟೇಜ್ ಕೊಡು ಅಂತ ಕೇಳ್ತಾ ಇದ್ದಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ.